ಹಾಗೆ ಇನ್ನೊಬ್ಬ ಮಹಿಳಾ ಅಭಿಮಾನಿಗಳು ಕೂಡ ಇಲ್ಲಿ ಸಮಾಧಿ ಬಳಿ ಇದ್ದಾರೆ. ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಿನಿಂದ ಬಂದಿರೋದು. ಸ್ಪೆಷಲಿ ಅವ್ರ ಹುಟ್ಟು ಹಬ್ಬಕ್ಕೋಸ್ಕರನೇ ಬಂದಿರೋದು. ಅವ್ರು ಇರುವವರೆಗೂ ಅನ್ಕ ನಮಗೆ ಬರೋಕ್ಕೂ ಆಗಲಿಲ್ಲ, ಅವ್ರಿಗೆ ಭೇಟಿ ಆಗೋಕ್ಕೂ ಆಗಲಿಲ್ಲ. ಈಗ ನಮ್ಗೆ ದೇವ್ರ ಟೈಮನ್ನು ಕೂಡಿಸ್ಕೊಟ್ಟಿದ್ದನ್ನು ನಾವು ಅವ್ರಿಗೆ ಭೇಟಿ ಆಗೋಕ್ಕಂತೇಳಿ ಬಂದಿದ್ದೀವಿ. ಈ ರೀತಿ ಅವ್ರನ್ನ ನೋಡೋ ಭಾಗ್ಯ ನಮಗೆ ಸಿಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವ್ರು ಜೀವಂತವಾಗಿದ್ದರೆ ಇನ್ನೂ 50 ವರ್ಷ ಇದ್ರೂ ನಮಗೆ ಒಂದಿನ ಆದ್ರೆ ಭೇಟಿ ಆಗ್ಬೋದಾಗಿತ್ತು ಅವರು. ಆದರೂ ನಮಗೆ ಈ ರೀತಿ ನೋಡೋದು ತುಂಬ ದುಃಖ ಆಗ್ತಾ ಇದೆ ಸರ್. ಅವ್ರನ್ನ ಹೆತ್ತ ತಂದೆ ತಾಯಿ ಕುಟುಂಬ ಅಂದರೆ ಅವ್ರು ಪುಣ್ಯ ಹುಟ್ಟಿದ್ರು, ಕುಟುಂಬದಲ್ಲಿ ಹುಟ್ಟಿದ್ರು. ನಾವು ಕುಟುಂಬ ಸಹಿತ ಬಂದಿರೋದು ಸರ್. ಹೆಚ್ಚಿಗೆ ಮಾತಾಡೋಕೆ ನಮ್ಮ ಭಾಗಕ್ಕೆ ನಾವು ಇರುವವರೆಗೂ ನಮ್ಗೆ ಅವ್ರ ಭಾಗಕ್ಕೆ ಹೆಚ್ಚಿಗೆ ಬಂದಿರೋದೇ ಗೊತ್ತಿಲ್ಲ ಸರ್. ಈ ಕಡೆ ಹೆಚ್ಚಿರೋದು ಅವ್ರನ್ನ ನೋಡೋ ಭಾಗ್ಯ ನಮಗೆ ಈಗ ಅವ್ರ ಹುಟ್ಟುಹಬ್ಬ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವು ಅವ್ರು ನೋಡೋಕೆ ಬಂದಿರೋದು ಸರ್. ಇವತ್ತು ನಮ್ಮೊಂದಿಗೆ ಅವರು ದೈಹಿಕವಾಗಿಲ್ಲ, ಮಾನಸಿಕವಾಗಿ ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ಅಪ್ಪು ಅವರ ಹಾಡಾಗಿರ್ಬೋದು ಅಥವಾ ಡೈಲಾಗ್ ಆಗಿರ್ಬೋದು, ಯಾವುದಾದ್ರು ಸಿನಿಮಾ ನೋಡಿದ್ದೀರಾ? ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದರೆ. ತುಂಬ ಇಷ್ಟ ಸರ್ ಅವ್ರ ಸಿನಿಮಾ ಅಂದರೆ ನಮ್ಗೆ ತುಂಬ ಇಷ್ಟ. ನಾವು ಅವ್ರ ಸಿನಿಮಾ ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ನೋಡ್ತೀವಿ ಸರ್. ಮನೇಲಿ ಒಂದು ಅಪ್ಪು ಫಿಲ್ಮ್ ಹಿಡ್ಕೊಂಡು ಎಲ್ಲ ಆಕಾಶ ಎಲ್ಲ ಫಿಲ್ಮನ್ನು ನಾವು ನೋಡ್ಕೊತಾನೆ ಬಂದಿದ್ದೀವಿ ಸರ್. ಅವ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ನಮ್ಗೆ ಮಾತೇ ಬರ್ತಾ ಇಲ್ಲ ಸರ್. ಅಪ್ಪು ಅಂದ ತಕ್ಷಣ ಫಸ್ಟು ನಿಮಗೆ ನೆನಪು ಬರುವಂಥದ್ದು ಯಾವುದು, ಏನು ಅಂತ? ಸರ್ ಅಪ್ಪು ಅಂದರೆ ಅವರು ನಗು ಮುಖದ ಒಡೆಯ ಸರ್. ಅವ್ರ ನಗು ಚಿಕ್ಕಂದಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅವ್ರು ನೋಡಿದ್ರೆ ಯಾವಾಗಲೂ ನಗ್ತಾ ಇದ್ದದ್ದೇ ನಮಗೆ ನೋಡಿದ್ದು ಸರ್. ಅದೇ ಇಷ್ಟ ಸರ್. ಹಾಗೆ ಇನ್ನೊಬ್ಬ ಅಭಿಮಾನಿ ಕೂಡ ಇದ್ದಾರೆ, ಅವ್ರು ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದೀರಾ ನೀವು ಅಂತ? ನಮ್ದು ರಾಯಚೂರು. ನಮ್ದು ರಾಯಚೂರಿಂದ ಸಿರಿವಾರ ಅಂತೇಳಿ. ಪ್ರತಿ ವರ್ಷನೂ ಬರ್ತಿದ್ದೀರಾ ಅಥವಾ ಹೇಗೆ ಸರ್? ನಾವು ಅವಾಗವಾಗ ಬರ್ತಾ ಇರ್ತೀನಿ. ನಾನು ಪಕ್ಕದಲ್ಲೇ ಇರೋದು, ಅವಾಗವಾಗ ಬರ್ತಾ ಇರ್ತೀನಿ. ನನ್ನ ಅಪ್ಪ ಪಕ್ಕ ಅಭಿಮಾನಿ, ಅಪ್ಪು ಸರ್ ಅಭಿಮಾನಿ. ನಮಗೆ ಪರಮಾತ್ಮ ಇಲ್ಲಿ ಇರ್ತಾರೆ. ನಾನೊಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು 100 ಸಲ ಅಟ್ಯಾಕ್ ಮಾಡಿದ್ರು 100 ಸಲ ಹೊಡೆಯೋದು ನಾನೇ. ನಾಳೆ ಪೇಪರಲ್ಲಿ ಬರೋದು ಹೆಡ್ಲೈನ್ಸ್ ನಂದೇ. ಏನಂದರೆ ಅದೇ ಒಂದು ಮಗ ಮಿಂಚ್ ನೋಡಿದೀಯಾ, ಇವಾಗ ನೋಡ್ತೀಯಾ, ತಗೋ ತಗೋ ತಗೋ. ಹಾಡು ಹೇಳೋದಾದರೆ ಯಾವುದಾದ್ರೂ ಒಂದೆರಡು ಲೈನು ಸರ್? ನನಗೆ ಹಾಡು ಅಂದರೆ ಗೊಂಬೆ ಹೇಳುತ್ತೈತೆ ಅಂತ ನನಗೆ ಸಾಂಗ್ ಸಾಕು. ಅಭಿಮಾನಿಗಳು ಏನು ಹೇಳಲಿಕ್ಕೆ ಬಯಸ್ತೀರಾ? ಅನ್ನ ಬಾಂಡ್ ಒಂದು ಇಲ್ಲಿದ್ದಾರೆ, ಎಲ್ಲರಲ್ಲಿ ಅನ್ನ ಬಾಂಡ್ ಇದ್ದಾರೆ. ಕ್ಯಾಲೆಂಡರ್ ಕಂಡಿಡೋದೇ ಅನ್ನ ಬಾಂಡು. ಅಣ್ಣ, ಎಲ್ಲಿಂದ ಬಂದಿದ್ದೀರಾ ನೀವು? ಎಷ್ಟು ಮಂದಿ ಬಂದಿದ್ದೀರಾ? ರಾಯಚೂರಿಂದ ಎಷ್ಟು ಮಂದಿ ಬಂದಿದ್ದೀರಾ ನೀವು? 4 ಮಂದಿ ಬಂದಿದ್ದೀವಿ. ಏನು ಹೇಳ್ತೀರಾ ಇವತ್ತು 50ನೇ ಹುಟ್ಟುಹಬ್ಬ? ಚೆನ್ನಾಗಿ ಮಾಡಲು ಅಂತ ಹೇಳ್ತೀನಿ. ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು. ನಾವು ಇವಾಗಲೂ ನಾವು ಸಾಯೋವರೆಗಾದರೂ ನಾವು ಕೆಲಸ ಮಾಡ್ತೀವಿ. ಅಪ್ಪು ಸರ್ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಅಭಿಮಾನಿಗಳ ಮನದಾಳದ ಮಾತು. ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಪರಮಾತ್ಮನ ದರ್ಶನ ಮಾಡಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥದ್ದು. ರಾಯಚೂರು, ಬಿಜಾಪುರ, ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಮೂಲಕ ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಬೆಂಗಳೂರಿಗೆ ಆಗಮಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.